ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗಣ ವ್ಲಾಗ್ಸ್. ಎಲ್ಲರೂ ಹೆಂಗದೀರಿ? ಭಾಳ ದಿನ ಆದ್ಮೇಲೆ ಸಿಗಾತೀನಿ, ಆಮೇಲೆ ಭಾಳ ದಿನ ಆದ್ಮೇಲೆ ವ್ಲಾಗ್ನ ಹಾಕಾತೀನಿ ಅಂತ ಅನ್ಕೋಬಹುದು. ಎಸ್, ನಾನು ರೆಡಿ ಆಗಿ ನಮಗೆ ಸಿಗಾತೀನಿ. ನಾವು ಹೊಂಟಿವಿ ನಮ್ಮ ತಮ್ಮನ ಎಂಗೇಜ್ಮೆಂಟ್ಗೆ 2026 ಒಳಗಿಂದ. ಇದು ಲಾಸ್ಟ್ ವ್ಲಾಗ್ ಅಂತ ಅನ್ಬೋದು, ಬಿಕಾಸ್ ಇದು ಲಾಸ್ಟ್ ವ್ಲಾಗ್ನ ಆಗೈತಿ. ಮತ್ತು ಫುಲ್ ನಮ್ಮ ಲೈಫ್ ಒಳಗಿಂದು ಒಂದು ಮೆಮೊರೇಬಲ್ ಡೇನು ಇತ್ತು. ಬಿಕಾಸ್ ನಮ್ಮ ಲೈಫ್ ಒಳಗೆ ಒಂಥರ ಖುಷಿ, ಫುಲ್ ಎಂಜಾಯ್. ಆಮೇಲೆ ಮೆಮೊರೇಬಲ್ ಡೇ ಅಂದ್ರೆ ನಮ್ಮ ತಮ್ಮನ ಎಂಗೇಜ್ಮೆಂಟ್. ಆ್ಯಕ್ಚುಲಿ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಆಗಿನೂ ಭಾಳ ದಿನ ಆಗೈತ್ರಿ. ಭಾಳ ದಿನ ಆದ್ಮೇಲೆ ಈ ವ್ಲಾಗ್ನ ಅಪ್ಲೋಡ್ ಮಾಡತ್ತೀನಿ. ಒಂದು ಸ್ವಲ್ಪ ಮನೆ ಒಳಗೆ ಕೆಲಸ ಅನ್ಬೋದು. ಆಮೇಲೆ ನಾನು ಕೂಡ ಕನ್ಫ್ಯೂಷನ್ ಒಳಗಿದ್ದೆ, ಹಾಕ್ಲೋ ಬ್ಯಾಡೋ ಅನ್ಕೋತ ಈ ವ್ಲಾಗ್ನ ಹಾಕೀನಿ. ಈಗ ಬಂದು ನಮ್ಮ ತಮ್ಮನ ಎಂಟ್ರಿ. ಬಿಕಾಸ್ ನಮ್ಮ ತಮ್ಮ ಕ್ಯಾಮ್ರಾ ಶಾಯ್, ಫೋಟೋ ಶಾಯ್ ಎಲ್ಲಾನು ಅದಾನ್ರಿ. ಅಷ್ಟೊಂದು ಅವಂಗ ಕ್ಯಾಮ್ರಾಗ ಮತ್ತು ಫೋಟೋಗ ಅಷ್ಟೊಂದು ಅವಂಗ ಇಂಟ್ರೆಸ್ಟ್ ಇರಂಗಿಲ್ಲ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡಿ ಎಂಗೇಜ್ಮೆಂಟ್ಗೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಒಳಗೆ. ಆ್ಯಕ್ಚುಲಿ ಇದು ನಮ್ಮ ತಮ್ಮ ಅಂದ್ರೆ ನನ್ನ ಕಸಿನ್ ಬ್ರದರ್ ರೀ. ಇವನ್ನ ನಂಗೆ ಇರಾಮ ಒಬ್ಬ ಸ್ವಂತ ತಮ್ಮ ಅದನು, ಇಬ್ರು ಕಸಿನ್ ಬ್ರದರ್ ಅದಾರು. ಹಾಗಾಗಿ ಎಲ್ಲಾನು ಒಂಥರ ಎಂಜಾಯ್ ಕೂಡ ಮಾಡತ್ತಿದ್ದೆ. ಅಷ್ಟ ರೆಸ್ಪಾನ್ಸಿಬಿಲಿಟೀಸು ಇದ್ದು. ಆಮೇಲೆ ಆ ಡೇನ ನಾವು ಮೆಮೊರಿಯಬಲ್ ಸ್ಪೆಷಲ್ ಮಾಡಬೇಕು ಅನ್ನೋ ವಿಚಾರ ಇತ್ರಿ. ಸೊ ಹಂಗೆಲ್ಲಾನು ಮಾಡ್ಕೊಂಡೆ. ಇದು ಎಂಗೇಜ್ಮೆಂಟ್ ನಮ್ಮ ಕಡೆ ಇರ್ಲಿಲ್ರಿ, ಹುಡುಗಿ ಕಡೆ ಐತ್ರಿ ಎಂಗೇಜ್ಮೆಂಟ್. ಸೊ ಅವ್ರು ಮಾಡ್ಕೊಡತ್ರು. ಅವರು ಬಹಳ ಮಸ್ತ್ ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ನ ಮಾಡಿಕೊಟ್ರು. ಆಮೇಲೆ ಎಂಗೇಜ್ಮೆಂಟ್ ದಿವಸ ನಾವು ಸಕ್ಕರೆ ಆರತಿ ಕೂಡ ಕೊಟ್ವಿ ಹುಡುಗಿಗ. ಅದನ್ನ ನಾನು ಇಲ್ಲಿ ಕ್ಯಾಪ್ಚರ್, ಬಿಕಾಸ್ ನಾನು ಕ್ಯಾಮ್ರಾ ಹಿಡ್ಕೊಂಡಿರ್ಲಿಲ್ಲ. ನಾನು ಕ್ಯಾಮ್ರಾ ಬೇರೆದವ್ರ ಕಡೆನೂ ಯಾರು ಶೂಟ್ ಮಾಡ್ಕೊಂಡಾರು. ಸೊ ಅವ್ರು ಹೆಂಗೆ ಶೂಟ್ ಮಾಡ್ಕೊಂಡಾರು ಅಷ್ಟಷ್ಟು ನಾ ಇದ್ರೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೀನ್ರಿ. ಖರೆ ಹೇಳ್ಬೇಕಂದ್ರೆ ಲಿಟ್ರಲಿ ಇನ್ನೂ ಭಾಳ ಶೂಟ್ ಮಾಡ್ಕೊಂಗಿತ್ತು, ಬಟ್ ಅವ್ರು ಯಾರು ನೀಟಾಗಿ ಮಾಡಿಕೊಟ್ಟಿಲ್ಲ. ಬಟ್ ಎಷ್ಟು ಮಾಡಿಕೊಟ್ಟಾರೋ ಅಷ್ಟನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದು ಒಂಥರ ಖುಷಿ, ಸಂತೋಷ. ಆಮೇಲೆ ನನ್ನ ಲೈಫ್ ಒಳಗಿಂದ ಒಂದು ಮೆಮೊರಿಯಬಲ್ ಡೇ ನನ್ನ ಯೂಟ್ಯೂಬ್ ಒಳಗೆ ಇರಲಿ ಅಂತ ನಾ ಇದನ್ನ ನನ್ನ ಕಡೆ ಎಷ್ಟೆಷ್ಟು ಇವು ಶೂಟ್ ಮಾಡಿದ್ದು ಏನದಾವ್ ನೋಡ್ರಿ, ಅವೆಲ್ಲಾನು ನಾನು ಮಿಕ್ಸಪ್ ಮಾಡಿ ಇದೊಂದು ವ್ಲಾಗ್ನ ಮಾಡತ್ತೀನಿ ಕಂಟಿನ್ಯೂ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಳ ಪಿಂಕ್ ಡ್ರೆಸ್ ಹಾಕೊಂಡಾಳ ಅವಳ ಹುಡುಗಿ. ಆಕಿಗೆ ಫಸ್ಟ್ ಸಕ್ರೆ ಆರತಿ ಕೊಟ್ಟು ನಾವು ನೆಕ್ಸ್ಟ್ ಎಂಗೇಜ್ಮೆಂಟ್ ಸೀರೆ ಕೊಟ್ಟ ಸೆಲೆಬ್ರೇಟ್ ಮಾಡಿದ್ವಿ. ಎಂಗೇಜ್ಮೆಂಟ್ ಮಾಡ್ಕೊಂಡ್ವಿ. ಆಮೇಲೆ ಎಂಗೇಜ್ಮೆಂಟ್ಗೆ ಈಗ ಎಲ್ಲ ಕಡೆ ಪ್ಲೇಟ್ ಡೆಕೋರೇಷನ್ ಅಂತೂ ಫುಲ್ ಟ್ರೆಂಡ್ ಒಳಗೆ ಐತ್ರಿ. ಹಾಗಾಗಿ ನಾವು ಕೂಡ ಎಲ್ಲ ಥರದ ಪ್ಲೇಟ್ ಡೆಕೋರೇಷನ್ನ ಮಾಡಿದ್ವಿ. ಆ್ಯಕ್ಚುಲಿ ನಾವು ಮನೆ ಒಳಗೆ ನಮ್ಮ ಕಾಕು ಮತ್ತು ನಮ್ಮ ಮಮ್ಮಿ ಒಂದು ಸ್ವಲ್ಪ ಮಾಡಿದ್ರು, ನಾವೊಂದು ಸ್ವಲ್ಪ ಸ್ವೀಟ್ ಓದಿದ್ದೆ. ಆಮೇಲೆ ನಮ್ಮ ಕಾಕುನ ಸಿಸ್ಟರ್ಸ್ ಅವರೆಲ್ಲ ಒಂದು ಸ್ವಲ್ಪ ಸ್ವೀಟ್ ತಂದಿದ್ರು. ಆಮೇಲೆ ನಮ್ಮ ಕಾಕುನ ಸಿಸ್ಟರ್ ಅವ್ರ ಮಕ್ಕಳು ಒಂದು ಸ್ವಲ್ಪ ಸ್ವೀಟ್ ತಂದಿದ್ರು. ಹಾಗಾಗಿ ಎಲ್ಲರೂ ನಾವು ಡಿವೈಡ್ ಮಾಡ್ಕೊಂಡು ಮಸ್ತ್ ಎಲ್ಲರೂ ಕೂಡಿ ಪ್ಲೇಟ್ ಡೆಕೋರ್ನ ಮಾಡಿದ್ವಿ. ಭಾಳ ಮಸ್ತ್ ಆತ್ರಿ ಎಂಗೇಜ್ಮೆಂಟ್. ಭಾಳ ಗ್ರ್ಯಾಂಡ್ ಆಗಿ ಭಾಳ ಚಂದ ಮಾಡಿಕೊಟ್ರು ನಮಗೆ ಹುಡುಗಿ ಮನೆಯವ್ರ ಎಂಗೇಜ್ಮೆಂಟ್. ಭಾಳ ಖುಷಿ ಆಯ್ತು ನಮಗೆ. ಆಮೇಲೆ ಹೇಳ್ಬೇಕಂದ್ರೆ ಒಂಥರ ಆಮೇಲೆ ಊಟ ಅಂತೂ ಇಷ್ಟು ಸಕ್ಕತ್ತಿತ್ತಲ್ಲ. ಆ್ಯಕ್ಚುಲಿ ಆ ಪ್ಲೇಟ್ದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು. ಈಗೆಲ್ಲ ನನಗೆ ಇಲ್ಲಿ ಬಂದ ಮೇಲೆ ನಾ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಇದು ನೋಡಿದ ಮೇಲೆ ನಂಗೆಲ್ಲ ನೆನಪಾಗ್ತೈತ್ರಿ ಖರೆ ಹೇಳ್ಬೇಕಂದ್ರೆ. ಬಿಕಾಸ್ ಆ ಟೈಮಿಗೆ ನನ್ನ ಕಡೆ ಫೋನ್ ಇರಂಗಿಲ್ಲ. ನನ್ನ ಮಕ್ಕಳು ಒಂದು ಕಿರಿಕಿರಿ ಮಾಡ್ತಿರ್ತಾವೆ ಅಂದ್ರೆ ನನ್ನ ಕಡೆ ಇರಂಗಿಲ್ಲ, ಬಟ್ ನಮ್ಮ ಮನೆಯವ್ರ ಕಡೆ ಇರ್ತಾವೆ ನಮ್ಮ ಮಕ್ಕಳು. ಆದರೂ ಕೂಡ ಒಂದು ಟೆನ್ಷನ್ ಇರ್ತೈತಲ್ಲ ಹಂಗೆ. ಸೊ ಹಾಗಾಗಿ ಫೋನ್ ಒಂದೊಂದ್ಸಲ ಹುಡುಗರ ಕಡೆ ಇರ್ತೈತಿ, ಯಾರು ಶೂಟ್ ಮಾಡ್ಕೊಂಡಿರ್ತಾರ ಅವ್ರ ಕಡೆ ಫೋನ್ ಕೊಟ್ಟಿರ್ತೀನಿ. ಹಾಗಾಗಿ ಅವಾಗ ಕ್ಯಾಪ್ಚರ್ ಮಾಡ್ಕೊಳ್ಳೋದಾಗಲಿಲ್ಲ. ಬಟ್ ಖರೇನ ಅಡುಗೆ ಅಂತೂ ಸೂಪರ್ ಮಾಡಿದ್ರು. ಇನ್ನಾದ್ರೂ ಅದು ಆ್ಯಕ್ಚುಲಿ ಆ ಡೇ ನೆನಪಾದ್ರೆ ಇದು ಇನ್ನೂ ಅಡುಗೆ ನೆನಪಲ್ಲ ಆದ್ರೆ ಇನ್ನೂ ಬಾಯಾಗ ನೀರು ಬಿಡತ್ತವ ಆ ಥರ ಅಡುಗೆ ಆಗಿತ್ತು. ಇವಾಗ ಹುಡುಗಿನ ಕುಣಿಸಿ ಸಕ್ರೆ ಆರತಿ ಸೀರೆನ ಕೊಟ್ಟೇನಿ. ಸಕ್ರೆ ಆರತಿ ಸೀರೆ ಉಟ್ಕೊಂಡು ಬಂದಮೇಲೆ ಆಮೇಲೆ ಅವಳು ಮತ್ತು ಅಕ್ಕಿಗೆ ನಾನು ಎಂಗೇಜ್ಮೆಂಟ್ ಸೀರೆನ ಕೊಡ್ತೀನಿ. ಈ ಥರ ಇತ್ರಿ, ನಾನೇ ಎಲ್ಲ ಮಾಡತ್ತೀನಿ. ಅದು ಒಂಥರ ಖುಷಿ ಇತ್ತು. ಆಮೇಲೆ ಒಂಥರ ಅಂದ್ರೆ ನಾನೇ ಮಾಡತ್ತೀನಿ ಅಂದ್ರೆ ಒಬ್ಬಕ್ಕೆ ಮಾಡಿದ್ಮೇಲೆ ಇದೆಲ್ಲ ಆಗಂಗಿಲ್ರಿ. ಎಲ್ಲಾರ್ದು ಕೈ ಹತ್ತ ಮೇಲೆ ಒಂದು ಫಂಕ್ಷನ್ನ ನೀಟಾಗಿ ಚಂದ ಆಗಿರ್ತೈತಿ.
ಬಟ್ ಒಂಥರ ಕರವಲಿ ಅಂತಾರೆ ನೋಡ್ರಿ ಆ ಥರ ಅದೊಂದು ಆ ಟೈಮಿಂಗ್ ಅದು ಕರವಲಿದು ಒಂಥರ ಡಿಮಾಂಡ್ ಅನ್ಬೋದು, ಅದೊಂದು ಎಂಜಾಯ್ ಮಾಡೋದು ಮೂಮೆಂಟ್ ಅನ್ನೋದು ಅದೆಲ್ಲ ಬೇರೆನೇ ಇರ್ತೈತಿ. ಸೊ ಅದನ್ನ ಯಾರ್ಯಾರು ನೀವೆಲ್ಲರೂ ಯಾರ್ಯಾರು ಅನುಭವಿಸ್ರಿ ನಿಮ್ಮ ತಮ್ಮನ ಮದ್ವೆ ಒಳಗೆ, ಅದೆಲ್ಲ ನಿಮಗೆ ಯಾರ್ಯಾರು ನೀವು ಹತ್ರನ ಎಕ್ಸ್ಪೀರಿಯನ್ಸ್ ಮಾಡಿರಿ ಅವ್ರಿಗೆ ಗೊತ್ತಿರ್ತೈತಿ. ಬಟ್ ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅವ್ರಿಗೆ, ಇಲ್ಲಾಂದ್ರೆ ಪಾಪ ಯಾರಿಗೆ ತಮ್ಮಗಳು ಇಲ್ಲ, ಬೇರೆದವ್ರು ಅಂದ್ರೆ ಯಾರು ತಮ್ಮಗಳು ಇಲ್ಲ ಅವ್ರಿಗೆ ಪಾಪ ಒಂಥರ ಫೀಲ್ ಆಗ್ತಿರ್ತೈತಿ. ಮತ್ತು ಒಬ್ಬೊಬ್ರು ತಲೆ ಒಳಗೆ ಏನಿರ್ತೈತಿ, ಈಗಿನ ಎಲ್ಲ ಮುಂದಾಗಿ ಮಾಡತ್ತ ನೋಡ್ರಿ ಅಂತ, ಇದು ಒಬ್ಬೊಬ್ರು ತಲೆ ಒಳಗೆ ಬರ್ತಿರ್ತೈತಿ. ಬಟ್ ಏನ್ ಮಾಡಕ್ ಬರಂಗಿಲ್ರಿ. ಆಕ್ಚುಲಿ ನಮ್ಮ ತಮ್ಮಂದು ಯಾವುದೋ ಒಂದು ಫಂಕ್ಷನ್ ಮಸ್ತ್ ಆಗಲಿ ನೀಟ್ ಆಗಲಿ ಅಂತ ಒಂದು ಮನಸ್ಸಿಂದ ಅನಿಸ್ತಿರ್ತಲ್ಲ ರೀ ನಮಗ, ಹಂಗಾಗಿ. ಬಟ್ ಖರೇನ ನಮ್ಮ ತಮ್ಮಗನು ಅದು ಪಿಂಕ್ ಕುರ್ತಾ ಇಷ್ಟು ಚಂದ ಕಾಣತಿತ್ತಲ್ಲ, ಬಹಳ ಚಂದ ಕಾಣತಿತ್ರ ಪಿಂಕ್ ಕುರ್ತಾ. ಆಕ್ಚುಲಿ ಅವ್ರ ಇಬ್ರು ಮಂದಿ ಡ್ರೆಸ್ಸಿಂಗ್ ಕೂಡ ಮಸ್ತ್ ಆಗಿತ್ತು. ಆಮೇಲೆ ಮುಂದೆ ಎಂಗೇಜ್ಮೆಂಟ್ ಸೀರೆ ಕೂಡ ಹೆಂಗೈತಿ ಅದು ವ್ಲಾಗ್ನ ಲಾಸ್ಟ್ ವರ್ಗು ನೋಡ್ರಿ, ನಿಮಗ್ ಕೂಡ ಗೊತ್ತಾಗತ್ತೆ. ಆಕ್ಚುಲಿ ಖರೆ ಹೇಳ್ಬೇಕಂದ್ರ ವ್ಲಾಗ್ನ ಬಹಳ ಜಲ್ದಿ ಅಪ್ಲೋಡ್ ಮಾಡ್ಬೇಕಂತ ನನ್ನ ತಲೆ ಒಳಗಿತ್ರಿ. ಬಂದ್ಮೇಲೆ ಮತ್ ಮಕ್ಕಳಿಗೆ ಹುಷಾರಿಲ್ಲ, ಆಮೇಲೆ ನಂದೊಂದು ಸ್ವಲ್ಪ ರುಟೀನ್ ಅದು ಇದು ಅನ್ಕೋತ ಮತ್ತೆ ವ್ಲಾಗ್ನ ನಂದು ಲೇಟ್ ಆಯ್ತು. ಅಲ್ಲಿ ಯಾರೋ ಕ್ಯಾಮೆರಾ ಮೇ ಬಿ ಯಾರ ಕಡೆ ಕೊಟ್ಟಿದ್ರು ಗೊತ್ತಿಲ್ಲ, ನಮ್ಮ ಮಮ್ಮಿದ ಸಾರಿ ಎಲ್ಲ ಶೂಟ್ ಮಾಡ್ಕೊಂಡಾರ್ರಿ. ಹೆಂಗೆ ಶೂಟ್ ಮಾಡ್ಕೊಂಡಾರ ನೋಡ್ರಿ, ಅಲ್ಲಿ ಬರೀ ಒಂದು ಗಾಡಿನ ಶೂಟ್ ಮಾಡ್ಕೊಂಡಾರ, ಆಮೇಲೆ ಒಂದು ಕ್ಯಾಮೆರಾ ಸ್ಟ್ಯಾಂಡ ಶೂಟ್ ಮಾಡ್ಕೊಂಡಾರ. ಲಿಟ್ರಲಿ ನನಗೆ ಇವೆಲ್ಲ ಮೂಮೆಂಟ್ಸ್ ಬಹಳ ಚಂದ ಕ್ಯಾಪ್ಚರ್ ಮಾಡ್ಕೋಬೇಕಂತ ನಾ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀನಿ. ಬಟ್ ನನ್ನ ಪ್ಲಾನ್ ಪ್ರಕಾರ ಇನ್ನೂವರೆಗೂ ಏನೂ ಆಗಿಲ್ಲ. ಸೊ ಇದ್ರ ಮುಂದೆ ಏನು ಗೊತ್ತಿಲ್ಲ, ಬಟ್ ಇನ್ನೂವರೆಗೂ ನನ್ನ ಪ್ಲಾನ್ ಪ್ರಕಾರ ಏನೂ ಆಗಿಲ್ರಿ. ಎಲ್ಲ ಏನಾರೇ ಒಂದು ಪ್ರಾಬ್ಲಮ್ ಬಂದ ಅದೆಲ್ಲ ಅದ ದೊಡ್ಡ ಪ್ರಾಬ್ಲಮೆಟಿಕ್ ಆಗ್ಬಿಡ್ತೈತಿ. ಸೊ ನಮ್ಮ ತಮ್ಮಗಳಿಗೂ ಎಲ್ಲರಿಗೂ ಹೇಳಿ ನಾವು ಒಂದು ಸ್ವಲ್ಪ ಶೂಟ್ ಮಾಡ್ಕೋರಿ ಅಂತ. ಸೊ ಅವರು ಕೂಡ ಕ್ಯಾಮ್ರಾ ತೊಗೊಂಡು ಏನು ನಿಲ್ಲುದು, ಫೋನ್ ತೊಗೊಂಡು ಏನು ನಿಲ್ಲುದು ಅಂತ ಅವರು ಅಂತಾರ. ಸೊ ಹಂಗಾಗಿ ಬೇರೆದವ್ರ ಕಡೆ ಕೊಟ್ಟರೆ ಅವ್ರಿಗೆ ಅಷ್ಟೊಂದು ಶೂಟ್ ಪ್ರಾಪರಾಗಿ ಮಾಡ್ಕೊಳಕ್ ಬರಂಗಿಲ್ಲ. ಬಟ್ ನನಗೆ ಆ್ಯಕ್ಚುಲಿ ಎಷ್ಟು ಶೂಟ್ ಮಾಡ್ಯಾರು ಅಷ್ಟರ ನನಗೆ ಬ್ಲಾಗ್ ಒಳಗೆ ಹಾಕಬೇಕಂತ ಇತ್ತು. ಬಿಕಾಸ್ ನಮ್ಮ ತಮ್ಮಂದು ಒಂದು ಮೆಮೊರಿಯಬಲ್ ಡೇ ನಮ್ಮ ಫ್ಯಾಮಿಲಿಗ 2026 ಒಳಗಿಂದ ಇದು ಒಂದು ಮೆಮೊರಿಯಬಲ್ ಡೇ, ಇದು ಲೈಫ್ ಟೈಮ್ ಮೆಮೊರಿಯಬಲ್ ಇರಲಿ ಅಂತ ನನ್ನ ಚಾನಲ್ ಒಳಗೆ ನಾ ಹಾಕಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಇವಾಗ ನನಗದ ರಿಯಲೈಸ್ ಆಗತೈತಿ, ಖರೇನಾ ಇನ್ನೊಂದು ಸ್ವಲ್ಪ ಯಾರ ಕಡೆ ಮತ್ತು ಬೇರೆದವ್ರ ಕಡೆ ಕೊಟ್ಟು ಇನ್ನೊಂದು ಸ್ವಲ್ಪ ಶೂಟ್ ಮಾಡ್ಸಿರಿ ಎಷ್ಟು ಚಂದ ಆಗ್ತಿತ್ಲ ವ್ಲಾಗ್ ಅಂತ. ಬಟ್ ಏನು ಮಾಡಕ್ಕೆ ಬರಂಗಿಲ್ರಿ, ಏನಂತಾರೆ ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಾರ ಅದಷ್ಟ. ಇಟ್ಸ್ ಓಕೆ, ನೀವು ಕೂಡ ಅಷ್ಟ ನೋಡಿ ಎಂಜಾಯ್ ಮಾಡ್ರಿ. ನಿಮಗೆ ಹೆಂಗೆ ಅನಿಸ್ತು ಎಂಗೇಜ್ಮೆಂಟ್ ಅಂತ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಬಾಕ್ಸ್ ಮಾಡಿ, ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಪ್ಲಸ್ ನಮ್ಮ ಮಮ್ಮಿ ನೋಡ್ರಿಲ್ಲ ಏನೇನೋ ಡೆಕೋರ್ ಮಾಡತ್ತಾಳು. ನನಗಾಗಲಿ ನಮ್ಮ ಮಮ್ಮಿಗಾಗಲಿ ನಮ್ಮ ಕಾಕುಗಾಗಲಿ ಎಲ್ಲರಿಗೂ ನಮಗೆ ಡೆಕೋರೇಷನ್ ಮಾಡಬೇಕು, ಅದು ಚಂದ ಆಗಿರ್ಬೇಕು ಅನ್ನೋದು ಭಾಳ ತಳ್ಳಿ ಒಳಗೆ ಇರ್ತೈತಿ. ಆಲ್ಮೋಸ್ಟ್ ನಂದಂತೂ ಇಲ್ಲ, ಅದು ಚಂದ ಆಗಿರ್ಬೇಕು, ಅದು ಮಸ್ತ್ ಆಗಿರ್ಬೇಕಂತ ಅದು ಒಂದು ನನ್ನ ತಲೆ ಒಳಗೆ ಭಾಳ ಓದಿರ್ತವೆ ಬೇರೆ ಕ್ರಿಯೇಟಿವಿಟಿ ಐಡಿಯಾಸ್. ಬಟ್ ಆದಷ್ಟು ನಾವು ಮಾಡಕ್ ಟ್ರೈ ಮಾಡಿರ್ತೀವಿ. ನಾ ಆಮೇಲೆ ಚಾಕ್ಲೇಟ್ ಗೊಂಬೆ ಮಾಡಿದ್ದೆ, ಅವನ್ನೆಲ್ಲ ಏನೇನೋ ಮಾಡಿದ್ದರಿಪ್ಪ. ಬಟ್ ಅವನ್ನೆಲ್ಲ ನೀಟಾಗಿ ಅಲ್ಲಿ ಯಾರು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನಮ್ಮ ಮನೆಯವ್ರ ಕಡೆ ಕೊಟ್ರೆ ನಮ್ಮ ಮನೆಯವ್ರು 2 ಹುಡುಗರನ್ನ ಆ ದಿವಸ ಹ್ಯಾಂಡಲ್ ಮಾಡತ್ತಿದ್ರು. ಇಲ್ಲಿ ನೋಡ್ರಿ ಇವ್ರು ಬಂದ ಪಿಂಕ್ ಸೀರೆದವ್ರೆ ನಮ್ಮ ಕಾಕುನ ಸಿಸ್ಟರ್ ಮಗಳು, ನಮ್ಮ ಮಮ್ಮಿ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಕಡೆ ಜನ ಸ್ವಲ್ಪ ಕಡಿಮೆ ಇತ್ರಿ. ನಾವೇನು ಅಷ್ಟು ಭಾಳ ಜನ ಬಿಕಾಸ್ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೊಂಟಿದ್ವಿ, ಹಾಗಾಗಿ ನಮ್ಮ ಜನ ಏನು ಜಾಸ್ತಿ ಇರಲಿಲ್ಲ. ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಅಷ್ಟೇ ಬಂದಿದ್ರು. ಬಟ್ ಅವ್ರ ಜನ ಭಾಳ ಇತ್ತು, ಬಿಕಾಸ್ ಅವ್ರ ಸೈಡ್ ಇತ್ತಲ್ಲ ಎಂಗೇಜ್ಮೆಂಟ್ ಇದ್ದ, ಹುಡುಗಿ ಸೈಡ್ ಎಂಗೇಜ್ಮೆಂಟ್ ಮಾಡಿಕೊಟ್ರು. ಬಹಳ ಮಸ್ತ್ ಮಾಡಿಕೊಟ್ರು ಎಂಗೇಜ್ಮೆಂಟ್ನ. ಲಿಟ್ರಲಿ ಏನಾದರೂ ಊಟ ಅಂತೂ ಅಮೇಝಿಂಗ್ ಇತ್ರಿ, ಏನು ಹೇಳಾಕನೇ ಬಾರದು. ಆಮೇಲೆ ಹುಡುಗಿ ಕೂಡ ಹಂಗ ಅಮೇಝಿಂಗ್ನ ಅದಾಳು. ಆಮೇಲೆ ಸಕ್ರೆ ಆರತಿ ಕೊಟ್ಟು ಆಕೆಗ ಕಾಲಾಗ ಗೆಜ್ಜೆ ಅದು ಫಸ್ಟ್ ಯಾವತ್ತು ಕೊಡುವಾಗ ಬೆಳ್ಳಿ ಕೊಡಬೇಕು, ತಂಪಂತ ಇರ್ತದಂತ, ಹಾಗಾಗಿ ಫಸ್ಟ್ ಕಾಲಾಗ ಗೆಜ್ಜೆ ಹಾಕೀನಿ. ಆಮೇಲೆ ರಿಂಗ್ ನೆಕ್ಲೆಸ್ ಇದನ್ನೆಲ್ಲ ಕೊಟ್ಟಿವಿ. ಅಂದ್ರೆ ಒಬ್ಬೊಬ್ರು ನಂಗೆ ಕಮೆಂಟ್ ಒಳಗೆ ಇನ್ಸ್ಟಾ ಒಳಗೆ ಹೇಳ್ತಿರ್ತಾರೆ ನೀವು ಎಂಗೇಜ್ಮೆಂಟ್ ಹೆಂಗೆ ಕೊಟ್ರಿ ಏನು ಕೊಟ್ರಿ ಅಂತ. ಸೊ ಹಾಗಾಗಿ ಒಂದು ಕ್ಲಿಯರ್ ಕೊಟ್ಟೆ, ಯಾಕಂದ್ರೆ ಅಲ್ಲಿ ನೀವು ಕ್ಯಾಪ್ಚರ್ ಮಾಡುವಾಗ ನಾ ಹಾಕುವಾಗ ಯಾರು ವಿಡಿಯೋ ಕ್ಯಾಪ್ಚರ್ ಮಾಡ್ಯಾರೋ ಇಲ್ಲೋ ಐ ಡೋಂಟ್ ನೋ. ಇವಾಗ ನಾನು ಸಕ್ರೆ ಆರತಿ ಸೀರೆ ಕೊಟ್ಟಿನಿ, ಅದನ್ನ ಸೀರೆ ಉಟ್ಕೊಂಡು ಬರ್ತಾಳ್ರಿ. ಬಟ್ ಅದು ಕೂಡ ಯಾರೋ ಕ್ಯಾಪ್ಚರ್ ಮಾಡೇ ಇಲ್ಲ. ಇಟ್ಸ್ ಓಕೆ, ಏನೋ ಒಳಗೆ ಬರಂಗಿಲ್ರಿ, ಒಂಥರ ಸಿಟ್ಟು ಕೂಡ ಬರತೈತೆ ನನಗೆ, ಯಾಕೆ ಕ್ಯಾಪ್ಚರ್ ಮಾಡಿಲ್ಲ, ಯಾರ ಕಡೆ ಕೊಟ್ಟಿನಿ ಕ್ಯಾಮ್ರಾ, ಒಂದು ಸ್ವಲ್ಪ ಚಂದಂಗೆ ಕ್ಯಾಪ್ಚರೇ ಮಾಡಬೇಕು ಇಲ್ಲೋ ಅಂತ. ಬಟ್
ಸೊ ಗೈಸ್ ವ್ಲಾಗ್ ನೋಡಿದ್ರಲ್ಲ ಒಂಥರ ಸ್ಮಾಲ್ ಬಟ್ ಕ್ಯೂಟ್ ಆಗೈತೆ ರೀ ವ್ಲಾಗ್ನ. ಸೊ ನನ್ನ ಕಡೆ ಎಷ್ಟು ಅದಾವು ಅಷ್ಟೆಲ್ಲ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡೀನಿ ರೀ. ಪ್ಲಸ್ ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ಅತ್ತಿಗೆ ಜೋಡಿ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಕೂಡ ಬ್ಲೆಸ್ಸಿಂಗ್ಸ್ ಕೊಡ್ರಿ, ವಿಶ್ ಮಾಡಿರಿ ನನ್ನ ಕಡೆಂದು ಅಂತ ಅವ್ರಿಗೆಲ್ಲರಿಗೂ ಅವರಿಬ್ರಿಗೂ ಕೂಡ ದೇವರು ಸುಖ ಶಾಂತಿ ಸಮೃದ್ಧಿ ಸಂಪತ್ತಿ ಎಲ್ಲನೂ ಕೊಟ್ಟನ, ಅವ್ರ ಲೈಫ್ನ ಫುಲ್ ಸಕ್ಸಸ್ ಬ್ರೈಟ್ ಫ್ಯೂಚರ್ ಮಾಡಲಿ ಅಂತ ಕೇಳ್ಕೊತೀನಿ ರೀ. ಸೊ ನೀವು ಕೂಡ ಅದೇ ಥರ ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಮಾಡಿರಿ ಇದೆಲ್ಲ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.